ವಾವ್, ಎಷ್ಟು ಚಂದ ಅಲ್ಲ. ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿದರೆ ಖಂಡಿತವಾಗಿ ನಿಮ್ಮ ಮನೆಯವರು ತುಂಬ ಇಷ್ಟಪಡ್ತಾರೆ ಹಾಗೂ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬನ್ನಿ ಹಾಗಾದರೆ ತಡ ಯಾಕೆ. ಹಾಯ್, ನಮಸ್ಕಾರ, ವೆಲ್ಕಮ್ ಟು ಕರಾವಳಿ ಹುಡುಗನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ಅಡುಗೆ ಮಾಡೋಕೆ ನಾನು ರೆಡಿ, ತಿಂಬೋಕೆ ಅಲ್ಲ ಕಾಮ್ಕೆ ನೀವು ರೆಡಿನಾ? ಬನ್ನಿ ಹಂಗಾರೆ ಶುರು ಮಾಡುವ ಅಲ್ಲ. ಇವತ್ತಿನ ಮನೆ ಅಡುಗೆಯ ಸ್ವೀಟ್ ರೆಸಿಪಿ ಬ್ರೆಡ್ ಮಲೈ ಸ್ಯಾಂಡ್ವಿಚ್. ಮೊದಲನೇದಾಗಿ ಈ ರೆಸಿಪಿನ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ನಾವಿಲ್ಲಿ 4ರಿಂದ 5 ಸ್ಪೂನ್ ಮಿಲ್ಕ್ ಪೌಡರ್, 1 ಕಪ್ ಶುಗರ್ ಹಾಗೂ ಡೆಸಿಂಗೇಟ್ ಕೊಕೊನಟ್ ಪೌಡರ್. ನಾನಿಲ್ಲಿ ಮತ್ತು ಹಾಲಿನ ಕೆನೆಯನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ 6 ಸ್ಲೈಸ್ ಆಫ್ ಬ್ರೆಡ್ ತಗೊಂಡಿದ್ದೀನಿ. ಅದರ ಜೊತೆಗೆ ಫುಡ್ ಕಲರ್ ಮತ್ತು ಒಂದು ಓರಿಯೋ ಬಿಸ್ಕಿಟನ್ನು ಕೂಡ ಯೂಸ್ ಮಾಡಿದ್ದೀನಿ. ಮೊದಲಿಗೆ ಶುಗರ್ ಪೌಡರಾಗಿ ಮಾಡ್ಕೋಬೇಕು. ನಂತರ ಮಾಡ್ಕೊಂಡಿರೋ ಶುಗರ್ ಪೌಡರನ್ನು ಒಂದು ಪಾತ್ರೆ ಅಥವಾ ಬೌಲ್ಗೆ 3ರಿಂದ 4 ಟೇಬಲ್ ಸ್ಪೂನ್ ಶುಗರ್ ಹಾಕಿ ಅದರ ಸಿರಪ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವೀಟ್ ಲೆವೆಲ್ನ ಚೆಕ್ ಮಾಡಿಕೊಂಡು ಶುಗರ್ ಸಿರಪ್ಗೆ ಶುಗರ್ ಪೌಡರ್ನ ಬೇಕಾದರೂ ಆ್ಯಡ್ ಮಾಡ್ಬೋದು. ನಂತರ ಉಳಿದ ಶುಗರ್ನಲ್ಲಿ 1 ಸ್ಪೂನ್ ಶುಗರ್ನ ಮಿಲ್ಕ್ ಪೌಡರ್ಗೆ ಆ್ಯಡ್ ಮಾಡಿ, ನಾನಿಲ್ಲಿ ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ದೊಡ್ಡ ಬೌಲ್ ತೊಗೊಂಡ್ರೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಹಾಲಿನ ಕೆನೆ ಕೂಡ ಆ್ಯಡ್ ಮಾಡಿ. ನೀವಿಲ್ಲಿ ಹಾಲಿನ ಕೆನೆ ಬದಲು ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ನಂತರ ಈ ಮೂರನ್ನು ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಬರುವವರೆಗೂ ಬ್ಲೆಂಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವಿಲ್ಲಿ ಹಾಲನ್ನು ಯೂಸ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಕ್ರೀಮ್ನ ಥಿಕ್ನೆಸ್ ದಪ್ಪ ಇರಬೇಕು. ಸೊ ಅದಕ್ಕಾಗಿ ಕೈಯಿಂದ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಮಲೈ ಸ್ಯಾಂಡ್ವಿಚ್ಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಈ ಕ್ರೀಮ್ನ ನಾವು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ರೆಸಿಪಿ ಬರುತ್ತೆ. ನಂತರ ಈ ಶುಗರ್ ಸಿರಪ್ಗೆ ಫುಡ್ ಕಲರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫುಡ್ ಕಲರು ಆಪ್ಷನಲ್, ನೀವು ಆ್ಯಡ್ ಮಾಡ್ಬೋದು, ಮಾಡ್ದೇ ಇರ್ಬೋದು. ಇವಾಗ ನಾನೊಂದು ಲೋಟ ತೊಗೊಂಡು ಈ 6 ಸ್ಲೈಸ್ ಬ್ರೆಡ್ ಇತ್ತಲ್ವ ಅದನ್ನು ರೌಂಡ್ ಶೇಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೆ ಶೇಪು ಕಟ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಡೆಸಿಕೇಟ್ ಕೊಕೊನಟ್ ಪೌಡರ್ ಇಲ್ಲ ಅಂದರೆ ಒಣ ಕೊಬ್ಬರಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸೆಮಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಮಲೈ ಕ್ರೀಮ್ನ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ಡನ್ನು ಕ್ರೀಮ್ ಮೇಲೆ ಆ್ಯಡ್ ಮಾಡಿ, ಇನ್ನೊಂದು ಬ್ರೆಡ್ನ ಅದರ ಮೇಲೆ ಸ್ಯಾಂಡ್ವಿಚ್ ರೀತಿಯಲ್ಲಿ ಇಟ್ಟು ಹೀಗೆ ಇನ್ನೂ ಉಳಿದ 2 ರೆಡಿ ಮಾಡ್ಕೊಬೇಕು. ಹೀಗೆ ರೆಡಿ ಮಾಡಿ ಇಟ್ಟ ಸ್ಯಾಂಡ್ವಿಚನ್ನು ಶುಗರ್ ಸಿರಪ್ನಲ್ಲಿ ಡಿಪ್ ಮಾಡಿ ಲೈಟಾಗಿ ಪ್ರೆಸ್ ಮಾಡಿ ಅದನ್ನು ಡೆಸಿಗೇಟ್ ಕೊಕೊನಟ್ ಪೌಡರ್ನಲ್ಲಿ ಈ ಡಿಪ್ ಮಾಡಿ ತೆಗೆದ ಸ್ಯಾಂಡ್ವಿಚನ್ನು ಚೆನ್ನಾಗಿ ರೋಲ್ ಮಾಡಿ ಹೀಗೆ ಉಳಿದ 2 ಕೂಡ ಹಾಗೆ ರೆಡಿ ಮಾಡ್ಕೋಬೇಕು. ಇವಾಗ ರೆಡಿ ಆಯಿತು ನೋಡಿ ನಮ್ಮ ಬ್ರೆಡ್ ಮಲೈ ಸ್ಯಾಂಡ್ವಿಚ್. ಮಲೈ ಕ್ರೀಮ್ ಏನಾದರೂ ಉಳಿದಿದ್ರೆ ಅದನ್ನು ಈ ಸ್ಯಾಂಡ್ವಿಚ್ ಮೇಲೆ ಆ್ಯಡ್ ಮಾಡಿ ಓರಿಯೋ ಬಿಸ್ಕಿಟನ್ನು ಅದ್ರ ಮೇಲೆ ಇಟ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಕೊಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದಾಗಿತ್ತು ನಮ್ಮ ಇವತ್ತಿನ ಸ್ವೀಟ್ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿ. ಅವರು ಕೂಡ ಈ ರೆಸಿಪಿನ ಕಲಿತು ಅವ್ರ ಮನೇಲಿ ಟ್ರೈ ಮಾಡಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡಿ ಅಕ್ಕ.